तेजस्विनावधीतमस्तु मा विद्विषावहै ओम ಶಾಂತಿ ಶಾಂತಿ ಶಾಂತಿ. ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುದೇವರಾದ ಪರಮಪೂಜ್ಯ ಶ್ರೀ ಶಿವಶ್ರೀ ಪ್ರಥಮಸ್ತಕನಾಗಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅತ್ಯಂತ ಪರಮಪೂಜ್ಯ ಶ್ರೀ ವಿಶ್ವಪ್ರಸಾದ ಸ್ವಾಮಿಗಳಿಗೆ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ, ಪರಮಪೂಜ್ಯ ಶ್ರೀ ಪುಂಡಿತ ಮಹಾದೇವರಿಗೂ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ, ಜನಪ್ರಿಯ ಶಾಸಕರಂತ ರಮೇಶ್ ಮೂರ್ತಿ ಸಾಹೇಬರಲ್ಲಿ, ನಮ್ಮ ಸನ್ಮಾನ್ಯ ಶ್ರೀ ಸಂಗಮೇಶ ಸಾಹೇಬರಲ್ಲಿ, ಸಮಸ್ತ ಹಿರಿಯರಲ್ಲಿ, ಅತಿಥಿಗಳಲ್ಲಿ, ಅಣ್ಣ ತಮ್ಮಂದರಲ್ಲಿ, ಅಕ್ಕ ಚಿಕ್ಕ ಮಕ್ಕಳಲ್ಲಿ, ಈ ಒಂದು ಪವಿತ್ರ ಭೂಮಿಯಲ್ಲಿ ಪವಿತ್ರ ಮೇಲೆಗೆ ಶರಣಾರ್ಥಿಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬೆಳಗ ನೀನು, ನೀನು ಅಲ್ಲದೆ ಮತ್ತೆ ಬೇರೆ ಯಾರೆಲ್ಲ ಸುಖ ಸರಿ ಮಾಡಿದ ಮತ್ತೆ ನಮ್ಮೆಲ್ಲರಿಗೆ ತಂದೆ ತಾಯಿ ಯಾರಪ್ಪ ಅಂದ್ರೆ ಪರಮಾತ್ಮ ದೇವರನ್ನ ತಂದೆ ತಾಯಿಗಳನ್ನ ಮರ್ತು ಬಂದೇನು. ಎಷ್ಟು ದೂರ ಬಂದೇವಪ್ಪ ಅಂದ್ರೆ ಎಷ್ಟೋ ಯುಗಗಳು ಕಳೆದವು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಲಕ್ಷಗಳು ಕಳೆದವು. ದೇವರನ್ನ ತಂದೆ ತಾಯಿಗಳನ್ನ ಮರ್ತು ಬಂದೆವು. ನಮ್ಮ ಮುಖ ಕಳೆಗಿದಪ್ಪ ಅಂದ್ರೆ ನಮ್ಮ ಮುಖ ದೇವ್ರ ಕಡೆ, ನಮ್ಮ ಮುಖ ಪ್ರಪಂಚ ಕಡೆಗ. ಯಾವುದೇ ಗುಡಿಗೆ ಹೋದ್ರ, ಈಶ್ವರ ಗುಡಿಗೆ ಹೋದ್ರ ಒಂದು ಹೊರ ನಂದಿ ಸ್ಟಾಪ್ ಮಾಡಿರ್ತಾರ, ಬಸವಣ್ಣ ಸ್ಟಾಪ್ ಮಾಡಿರ್ತಾರ. ಆ ನಂದಿ ಮುಖ ಕಟ್ಟಿರ್ತದ, ಏನು ಜನರು ಕಟ್ಟಿರ್ತೋ ಏನಪ್ಪ ದೇವ್ರ ಕಟ್ಟಿರ್ತದೋ. ಆ ನಂದಿ ಮುಖ ದೇವ್ರ ಕಟ್ಟಿರ್ತದ. ಆ ನಂದಿ ಏನಾಗ್ತದೆ ನಮ್ಗೆ, ನೀವು ದೇವ್ರ ಕಾಣಬೇಕಾದ್ರ, ದೇವ್ರನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಎಲ್ಲ ಬಿಟ್ಟು ನನ್ನ ನೀವು ದೇವ್ರ ಕಡೆ ಮುಖ ಅಂತ ಹೇಳ್ತೀವಿ. ನಂದಿ ನಮಗೆ ನಾವು ದೇವ್ರ ಕಡೆ ಹೋದ್ರೆ ನಾವು ಸಂಸಾರ ಮುಂದೆ ನೋಡ್ಕೊಂಡು ಹೋಗಿರ್ತೇವೆ. ನಾವು ಎಲ್ಲ ಬಿಟ್ಟು ಹೋಗಲ್ಲ. ಯಾವ್ದು ಗುಡಿಗೆ ಹೋದ್ರ, ದೇವಸ್ಥಾನಕ್ಕೆ ಹೋದ್ರ ನಮ್ಮ ಮನಸ್ಸನ್ನ ನಮ್ಮ ಸಂಸಾರ ತುಂಬಿಕೊಂಡು ಹೋಗಿರ್ತೇವೆ. ದೇವ್ರು ಬೇಕಂತ ಹೋಗಲ್ಲ. ಹೊಲ ಬೇಕಂತ ಹೋಗ್ತಾನ, ಮನೆ ಬೇಕಂತ ಹೋಗ್ತಾನ, ಮಕ್ಕಳು ಬೇಕಂತ ಹೋಗ್ತಾನ, ಈಶ್ವರ ಬೇಕಂತ ಹೋಗ್ತಾನ, ಏನೋ ನಮ್ಮರಿಗೆ ಸಿಗದಿದೆ ಹೋಗ್ತಾನ. ಅಂಥ ಮಂದಿ ಬಾಳದ. ಯಾವಾದ್ರು ಬಿಟ್ಟು ಹೋಗ್ಬೇಕಲ್ಲ, ಅದು ಬಿಟ್ಟು ಹಿಡ್ಕೊಂಡೆ ಹೋಗ್ತಾರ. ಪರಮಾತ್ಮ ಅಂತಾನ ಈ ಸಂಸಾರ ಮಾಡು ಬೇಡ ಅಂಗಿಲ್ಲ. ಅಂತ ಸಂಸಾರ ಬಿಟ್ಟು ಒಂದು ಹೆಜ್ಜೆ ನಿಮ್ಮ ಮುಂದೆ ಬಂದೆಪ್ಪ ಅಂದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ತಿದ್ದೆ ಹೇಳ್ತಾನ. ಒಂದು ಹೆಜ್ಜೆ ಬೇಕಲ್ಲ, 101 ಹೆಜ್ಜೆ ಇಟ್ಟು ದೇವ್ರು ಸಿಗ್ತಂತ ಸಿದ್ಧಾಂತ ಹೇಳ್ತಾರ. ಒಂದಲ್ಲ ಎರಡಲ್ಲ, 101 ಹೆಜ್ಜೆ ಇಟ್ಕೋ ನಾವು ಹೋದಪ್ಪ ದೇವ್ರು ಮುಟ್ಟುವಂತ 1 ವರ್ಷ ಹೇಳ್ತದ. ನಾವಪ್ಪ ಅಂದ್ರೆ ಈ ಒಂದು ವಾರ ನಮ್ಗೆ 101 ಹೆಜ್ಜೆ ಅಂತ ಕಷ್ಟ ಆಗಲ್ಲ. ಮತ್ತು ನಮ್ಗೆ ದೇವ್ರು ಸಿಗ್ತಂತ ಕೇಳಿದ್ರೆ ನೀವು 1 ಹೆಜ್ಜೆ ಇಟ್ಟು ಸಾಕು. ಒಂದು ದೇವ್ರ ಕಡೆ ಅವ್ನು 100 ಹೆಜ್ಜೆ ಇಟ್ಟು ಬರ್ತಾನ. 1 ಹೆಜ್ಜೆ ಇಟ್ಟರು ಬೇಕಲ್ಲ. ಮಲ್ಲೆ ಹೆಜ್ಜೆ ಹೇಳಪ್ಪ ಅಂದ್ರೆ ಅಂತ ಕಡೆಯನ್ನು ಸುಟ್ಟು ಮಾಡ್ಕೊಂಡು ಮಲ್ಲೆ ಹೆಜ್ಜೆ. ನಾವು ದೇವ್ರ ಪೂಜೆಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡಿ ಮಡಿ ಬಿಟ್ಟಿಟ್ಟು ಒಂದು ದೇವ್ರ ಪೂಜೆಗೆ ಹೋಗ್ತೇವೆ. ಇಲ್ಲ ಎದ್ದು ಫುಲ್ ಹೆಂಗೆ ಎದ್ದು ಹಾಳು ಮುಖ ತೊಗೊಂಡು ದೇವ್ರ ಪೂಜೆಗೆ ಹೋಗ್ತೇವೆ. ದೇವ್ರ ಪೂಜೆಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡಿ ಮಡಿ ಬಿಟ್ಟು ಉಟ್ಕೊಂಡು ಹೋಗೋದು ಮನಸ್ತದ. ನೀವು ಮನೆಯಾಗ ದೇವ್ರ ಮನೆಯಿಂದ ಇರ್ತದ. ಆ ದೇವ್ರ ಮೇಲೆ ಎಷ್ಟೋ ಮಂದಿ ಪವಿತ್ರ ಕಾಪಾಡ್ಕೊಂಡು ಬಂದಿರ್ತಾರ. ಸ್ನಾನ ಮಾಡಿ ಒಳಗೆ ಹೋಗ್ಬೇಡ, ಕಡೆ ಕಾಲು ನೀರು ಹಾಕೊಂಡ್ರೆ ಹೋಗೋದು ಹೇಳ್ತಾರ. ಹಿಂಗೆ ಯಾಕೆ ಹೇಳ್ತೇವಪ್ಪ ಅಂದ್ರೆ ಒಳಗೆ ಪವಿತ್ರ ದೇವ್ರ ಇರ್ತಾನ. ಆ ಪವಿತ್ರ ದೇವ್ರಂತೆ ಹೋಗ್ಬೇಕಾದ್ರೆ ನಾವು ಪವಿತ್ರವಾಗಿ ಶುದ್ಧವಾಗಿ ಹೋಗ್ಬೇಕಂತ ಅರ್ಥಕ. ದೇವ್ರಿಗೆ ಏನು ಬೇಕಂತ ದೇವ್ರಿಗೆ ಏನೂ ಬೇಕಾಗಿಲ್ಲ. ನೀವು ಮನುಷ್ಯನ ಶುದ್ಧತೆ ಒಂದೇ ಬೇಕು. ಏನು ಹೂವು ತಂದಿರೋ, ಪತ್ತಿ ತಂದಿರೋ, ನೈವೇದ್ಯಕ್ಕೆ ಹೋಳಿಗೆ ಉಪ್ಪಿ ತಂದಿರೋ ಅದನ್ನು ಹೇಳೋದು ದೇವ್ರ. ನೀವು ಮನಸ್ಸು ಶುದ್ಧದಿಲ್ಲೋ, ನಿಮ್ಮ ಪ್ರೀತಿ ಅವ್ನ ಮ್ಯಾಲೆ ಅಟ್ಟೆ ಮಾಡ್ತಾನೆ ದೇವ್ರ. ನಿಮ್ಗೆಲ್ಲ ಗೊತ್ತದ. ಬೇಡ ಕಣ್ಣಪ್ಪ ಅಂತ ದೊಡ್ಡ ಶಿವಭಕ್ತ ಹಿಂದಿನ ಕಾಲದಲ್ಲಿ ಕಾಳಸ್ತಿ ಅಂತ ಬರ್ತದ ಆಂಧ್ರದಲ್ಲಿ. ಅವು ಬೇಡ ಕಣ್ಣಪ್ಪ ಪೂಜೆ ಮಾಡಿದ ಸ್ಥಾನ. ಅದು ಪೂಜೆ ಮಾಡೋದು ಯಾರಿಲ್ಲ. ಆದೊಬ್ಬರು ಸ್ವಾಮಿಗಳು ದಿನಾಲ ಪ್ರತಿನಿತ್ಯ ಮಡಿ ಹೊಂದು ಪೂಜೆ ಮಾಡಿದ್ರು. ಈ ಕಣ್ಣಪ್ಪ ಭಕ್ತಿ ಇತ್ತು. ಅವ್ರು ಹ್ಯಾಂಗೆ ಪೂಜೆ ಮಾಡೋದು ಗೊತ್ತಿಲ್ಲ. ಸ್ನಾನ ಮಾಡಬೇಕು, ಬಿಡಬೇಕು, ಕೈ ಹಿಡಿಬೇಕು, ಕಾಲು ಹಿಡಬೇಕು, ಏನು ಗೊತ್ತಿಲ್ಲ. ಆ ದೇವ್ರ ಪ್ರೀತಿ ಇತ್ತು ಅವನಿಗೆ. ಆ ಬ್ಯಾಡ ಜಾತಿ ಹುಟ್ಟಿನಿಂದ ದಿನಾಲ ಪ್ರಾಣ ಬಂದು ಮೋಸ ತಿಂತಿದ್ದವ. ಅವ್ನಿಗೆ ಏನು ತಿಳಿತಪ್ಪ ಅಂದ್ರೆ ನಾ ಏನು ಸೇವನೆ ಮಾಡ್ತೀನಿ ಆ ದೇವ್ರ ಅರ್ಪಣೆ ಮಾಡಿ ಸೇವನೆ ಮಾಡ್ಬೇಕಂತ ತಿಳಕ್ ಬಂದಿತ್ತು ಅವನಿಗೆ. ಅವ ಮಡಿ ವೇದ ಪಾಠ ಹೇಳುವಂತ ಪೂಜಾರಿ ಮಡಿ ಹೊಡಿಯಿಂದ ಬಂದು ನೀರು ಹಾಕಿ ತೊಳೆದು ಇವತ್ತು ಕುಂಕುಮ ಬಸ್ ಮಚ್ಚಿ ನಮಸ್ಕಾರ ಮಾಡಿ ಹೋಗ್ತಿದ್ದ. ಆ ಹೋದ ಟೈಮಲ್ಲಿ ಬರೀ ಕಣ್ಣ ಬರ್ತಿದ್ದ. ಬರುವಂದು 2 ಕಾಯಿ ಮೊಸಳ್ಕೊಂಡ್ ಬರ್ತಿದ್ದವ. ಅವನು ಪೂಜೆ ಮಾಡ್ಬೇಕಾದ್ರೆ ನೀರು ತೊಗೊಂಡ್ಬರ್ತಿದ್ದ. ಎದ ತೊಗೊಂಡ್ಬರ್ತಾನೆ, ಬಾಯಿಗೆ ತೊಗೊಂಡ್ಬರ್ತಾನೆ, ಪಾಚಿಗೆ ತೆಗಿತಿದ್ದ. ಅವ ಮಾಡಿದ ಪೂಜೆ ಹೋಗ್ಬತ್ತೆ ತೆಗಿಬೇಕಲ್ಲ. ಕೈ ಕಾಲು ಅಂತೇಳಿ ಕಾಲಿನ ಹೋಗ್ಬತ್ತೆ ಸರಿಸಿದವ. ಕಾಲಿನ ಹೋಗ್ಬತ್ತೆ ಸರಿಸಿ ಬಾಯಿ ನೀರು ಉಳಿ ಅಭಿಷೇಕ ಮಾಡಿ ತಾತನಂತ 30 ನಿಂಬೆ ಮೇಗಿಟ್ಟು ನೈವೇದ್ಯ ಮಾಡಿ ಒಂದು ಗಿಡವ ಒಂದು ತೋಟ ಶಿವನ ಮಾಡವ. ಹಿಂಗೆ ಹಿಂಗೆ ಮಾಡ್ತಿದ್ದ. ಕೈಲಾಸದ ಪಾರ್ವತಿ ಪರಮೇಶ್ವರ ಕುತ್ಕೊಂಡಾಗ ಯಾವಾಗ ಬೇಡ್ರ ಕಣ್ಣಪ್ಪ ಸುಳ್ಕಡೆ ಬರ್ತಿದ್ನೋ ಪಾರ್ವತಿ ದೂರ ಸರಿತು. ನೀವು ಬರ್ತಾನವ ತನ್ನ ಕಾಲು ಇಡ್ತಾನ, ಕಾಲು ಹಾಕೊಂಡು ಸತ್ತಿಗಲ್ಲ ಅಂತ ಪಾರ್ವತಿ ದೂರ ಸರಿತು. ಪಾರ್ವತಿ ಪ್ರಮುಖ ಬಂದು
ಅಲ್ಲಪ್ಪ ಎಂತನೇ ಗೋಳ ಬಕ್ರಿ ಯಾರೇ ಮಂದಿ ಸುಮ್ಮನೆ ಇರ್ತಿದ್ರ ಅದಕ್ಕೆ ಹಿಂಗೆ ಮಾಡ್ತಾರ. ಅವ ಏನಪ್ಪ ಪೂಜೆ ಅಷ್ಟು ಚಂದ ಮಡಿ ಹೊಡಿದು ಬರ್ತಾನ, ಗಂಗಾ ಸ್ತಂತ್ರ ನೀರು ಹಾಕಿ ಜಗ ಮಾಡಿಸ್ತಾನ, ಪಂಚಪದ ದಯ ಮಾಡ್ತಾನ, ನಾಮೋ ಹೇಳ್ತಾನ, ರುದ್ರ ಹೇಳ್ತಾನ. ಇವ ಕಣ್ಣಪ್ಪ ಏನು ಮಾಡಲ್ಲ, ಬಾಯಿ ನೀರು ಕೊಡ್ತಾನ, ಕೈ ಮ್ಯಾಗ ಕಾಲಿಡ್ತಾನ. ಹ್ಯಾಂಗಂತ ಪರಮಾತ್ಮಂದ ಮಂತ್ರ ಹೇಳಿದ ಮನುಷ್ಯ ಬರೀ ಬಾಯಿಲೆ ವಡ 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 ಅಂತ ಒಳಗೆ ಭಕ್ತಿ ನೋಡ್ತೀನಿ. ಅವ ವೇದಾಭ್ಯಾಸ ಭಾಳ ಮಾಡ್ಯಾನವ, ಆ ಮಂತ್ರ ಕಲ್ತಾನ, ಒಳಗೆ ಭಕ್ತಿ ಅಂತ ಇಲ್ಲ. ನಾ ಹೇಳುವಂಥ ಶಬ್ದಗಳು ಯಾವಾಗ ಪ್ರಿಯ ಆತಪ್ಪ ಅಂದ್ರೆ ಪ್ರೀತಿ ವಾಸ್ತವಿಕ ಶಬ್ದ ಪ್ರಿಯ ಆತ ಹೊರತಾಗಿ ಒಳಗೆ ಪ್ರೀತಿ ವಾಸ್ತವಿಕ ಶಬ್ದ ಪ್ರಿಯ ಆಗಲ್ಲ. ಅವ ಕಣ್ಣಪ್ಪ ಮಂತ್ರ ಕಲ್ತಿಲ್ಲ, ಅವನಿಗೆ ಅಭಿಷೇಕ ಮಾಡ್ಬೇಕನ್ನ ಸುತ್ತ ಗೊತ್ತಿಲ್ಲ. ಅವ್ನು ನೋಡ್ಲಿಕ್ಕೆ ಹೊರಗೆ ಮೇಲಿಕೊಂಡ್ರು ಕೂಡ ಒಳಗೆ ಮನಸ್ಸು ಭಾಳ ಪರಿಶುದ್ಧಿ ಆಗಂತ ಪರಮಾತ್ಮ ಹೇಳ್ದ ಪಾರ್ವತಿಯಾಗಿ. ಅದು ಪಾರ್ವತಿ ಕೇಳು, ಅವನ ಮನುಷ್ಯ ಭಕ್ತಿ ಅಂತ ಹೇಳ್ತಿ, ಇನ್ನೊಂದು ಭಕ್ತಿ ಇಲ್ಲ ಅಂತ ಹೇಳ್ತಿ, ಅದಂಗಂತ ಕೇಳೋದಕ್ಕೆ ಪಾರ್ವತಿಗೆ ಪರಮಾತ್ಮನ ಪರೀಕ್ಷೆ ಮಾಡಮಂದ. ಒಂದು ದಿವಸ ಏನಪ್ಪ ಅಂತ ಪೂಜಾರಿ ಮಡಿ ಹುಡಿಯಿಂದ ಗುಡಿಗೆ ಹೋಗಿ ಸ್ನಾನ ಪೂಜೆ ಮಾಡಿಸಿ ಪೂಜೆ ಮಾಡ್ಕೊಂತ ಗುಡಿಯಾಗ ಕೂತಿದ್ದ. ಯಾಕಡೆ ಗುಡಿಗೋ ಶೀಡು ಮಿಂಚು ಬಂದಂಗಾಗಿ ಭೂಕಂಪ ಆದಂಗಾಗಿ ಮ್ಯಾಲಿನ ಗುಡಿ ಮೇಲೆ ಕಲ್ಲು ಎಲ್ಲ ಹೋಗ್ಬಿಟ್ಟು. ಅವಾಗ ಅವ ಪೂಜೆ ಅಂದ ಈ ಕಲ್ಲು ಬಿದ್ದು ನಾವು ತಿಳ್ಕೊಂಡು ಪೂಜೆ ಈಜಾಗ್ಬಿಟ್ಟು ಹೊರಗೆ ಹೋಗ್ಬಿಟ್ಟ. ನೀವು ಹೊರಗೆ ಓಡೋದು ಅಟ್ಟಲ್ಲ, ಆ ಕಣ್ಣ ಹೊರತಿಲ್ಲ, ಒಳಗೆ ಓಡಿ ಬಂದ. ಒಳಗೆ ಓಡಿ ಬಂದು ನಿಧಿ ಮೇಲೆ ಅಡ್ಡ ನಿಂತ ಬಿದ್ದರೆ ಕಲ್ಲು ನನ್ನ ಮೇಲೆ ಬಿಡಿ ದೇವ್ರ ಮೇಲೆ ಬೀಳ್ಬಾರ್ದು ಅಡ್ಡ ಇಟ್ಕೊಂಡಾಗ ಪರಮಾತ್ಮ ಪಾರ್ವತಿ ಹೇಳಿದ್ದ, ನೋಡು ನಾವು ಸತ್ತು ಸಹ ಅಂತ ನಾವು ಪೂಜೆ ಓಡಿ ಹೋದ, ನೀವು ಕಣ್ಣಪ್ಪ ತಾಸತ್ತು ನಮಗೂ ಸಹ ನೀವು ಪ್ರೀತಿ ಹೆಂಗದಪ್ಪ ಅಂದ್ರೆ ತನ್ನ ಪ್ರಾಣಕ್ಕೆ ತನ್ನ ಮ್ಯಾಗ ಹೆಚ್ಚು ಪ್ರೀತಿ ಅದ. ಅವ್ ಮಾಡುವಂಥ ಉಪಚಾರ ಮುಖ್ಯ ಅಲ್ಲ, ಒಳಗೆ ಪ್ರೀತಿ ಭಾವನಾ ಮುಖ್ಯ. ದೇವ್ರಿಗೆ ಏನು ಕೊಡೋದು, ಏನು ಕೊಡ್ತೀವಪ್ಪ ಅಂತ ಏನು ಕೊಟ್ಟು ದೇವ್ರಿಗೆ ಅದ. ನಾವು ಗಂಗಾ ಜಮುನ ಸುರಸತ್ ದೇವ್ರಿಗೆ ನೀರು ಹಾಕಿದಪ್ಪ ಅಂದ್ರೆ ನೀರು ಯಾರವು ಅವು ಪರಮಾತ್ಮ ದೇವ್ರೇ ಅವು. ಈಗ ಹೂವು ಪದ್ಧತಿ ದೇವ್ರಿಗೆ ಏರಿಸ್ತೇವೆ, ಅವು ಹೂವು ಯಾರು ಪತ್ತಿ ಎಲ್ಲಪ್ಪ ಅದು ದೇವ್ರೇ. ಹೋಳಿಗೆ ಹುಕ್ಕಿ ನೈವೇದ್ಯ ಹಣ್ಣು ಅಂತ ನೈವೇದ್ಯ ಮಾಡಿ ದೇವರಿಗೆ, ಆ ಹಣ್ಣು ಯಾರ್ದು ಹಂಪು ಯಾರ್ದು ಹೋಳಿ ಹುಕ್ಕಿ ಯಾರ್ದು ಅದು ದೇವ್ರೇ. ಎಲ್ಲನೂ ದೇವ್ರ ಇದ್ದಾಗ ನಮ್ಮಂತಕ್ಕ ಏನೈತಿ, ನಮ್ಮಂತಕ್ಕ ಮನಸ್ಸನ್ನ ನಮ್ಮದಾಗ ಭಾವನವನ್ನ ಇವು ನಾವು ದೇವ್ರಿಗೆ ಅರ್ಪಣೆ ಮಾಡಿದ್ರೆ ಸ್ವೀಕಾರ ಮಾಡ್ತಾ ಹೊರತಾಗಿ ದೇವರುಗಳಿಗೆ ಏನಪ್ಪ ಸತತ ಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ಕೊಡ್ತೀನಿ. ಶಾಂತಿ ಶಾಂತಿ ಶಾಂತಿ.